ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀಮದ್ಭಗವದ್ಗೀತಾ 9ನೇ ಅಧ್ಯಾಯ 7ನೆಯ ಶ್ಲೋಕ. ಸರ್ವಭೂತಾನಿ ಕೌಂತೇಯ ಪ್ರಕೃತಿಂ ಯಾಂತಿ ಮಾಮಿಕಾಂ ಕಲ್ಪಕ್ಷಯೇ ಪುನಸ್ಥಾನಿ ಕಲ್ಪಾದೌ ವಿಸೃಜಾಮ್ಯಹಂ. ಹೇ ಕೌಂತೆಯ, ಹೇ ಅರ್ಜುನನೇ, ಕಲ್ಪದ ಕೊನೆಯಲ್ಲಿ ಎಲ್ಲ ಜೀವಿಗಳು ಬಂದು ನನ್ನನ್ನು ಸೇರುತ್ತವೆ ಮತ್ತು ಕಲ್ಪದ ಆರಂಭದಲ್ಲಿ ಈ ಎಲ್ಲ ಜೀವಿಗಳು ಮತ್ತು ನನ್ನಿಂದಲೇ ಉತ್ಪತ್ತಿಯನ್ನು ಹೊಂದುತ್ತವೆ. ಹೀಗೆ ಈ ಎಲ್ಲ 84 ಲಕ್ಷ ಜೀವರಾಶಿಗಳಿಗೂ ಕೂಡ ಪ್ರಳಯ ಮತ್ತು ಉತ್ಪತ್ತಿ ಅನ್ನುವಂಥದ್ದು ನನ್ನಿಂದಲೇ ನಡೆಯುತ್ತದೆ. ಇವೆಲ್ಲವೂ ನನ್ನಲ್ಲಿಯೇ ಲಯವನ್ನು ಹೊಂದುತ್ತವೆ ಮತ್ತು ನನ್ನಿಂದಲೇ ಉತ್ಪತ್ತಿಯಾಗುತ್ತವೆ. ಈ ರೀತಿ ಈ ಪ್ರಪಂಚವು ಇರುವುದಾಗಿದೆ. ಕಲ್ಪ ಅಂತಂದರೆ 4 ಶತಕೋಟಿ 32 ಕೋಟಿ ವರ್ಷಗಳು ಕಳೆದಾಗ ಒಂದು ಕಲ್ಪವಾಗುತ್ತದೆ. ಇದು ಬ್ರಹ್ಮನ ಒಂದು ಹಗಲು ಅಂತ ಹೇಳಿಕೊಂಡಿದೆ. ಬ್ರಹ್ಮನ ಹಗಲು ಏನಾಗುತ್ತದೆ? 4 ಶತಕೋಟಿ 32 ಕೋಟಿ ವರ್ಷಗಳು ಕಳೆದಾಗ ಒಂದು ಹಗಲು, ಒಂದು ರಾತ್ರಿ. ಇದರಂತೆ 4 ಶತಕೋಟಿ 32 ವರ್ಷಗಳು ಒಂದು ರಾತ್ರಿ ಆಗುತ್ತದೆ. 4 ಶತಕೋಟಿ 32 ಕೋಟಿ ಒಂದು ವರ್ಷ, ಇದು ಒಂದು ರಾತ್ರಿ ಆಗುತ್ತದೆ. ಈ ರೀತಿ ಬ್ರಹ್ಮನ ಹಗಲು ರಾತ್ರಿಗಳು ಕಳೆದಾಗ ಒಂದು ದಿನ ಮತ್ತು ಒಂದು ಹಗಲಿ ಒಂದು ರಾತ್ರಿ ಆಗುತ್ತದೆ. ಅಂದರೆ ಸಾಮಾನ್ಯವಾಗಿ ಬ್ರಹ್ಮನ ಹಗಲು ಬ್ರಹ್ಮನ ರಾತ್ರಿ ಅನ್ನುವಂಥದ್ದು ಊಹೆಗೂ ಕೂಡ ನಿಲುಕಲಾರದಂಥದ್ದು. ಅದು ಬಹಳ ದೀರ್ಘವಾಗಿರುವಂಥದ್ದು, ಬಹಳ ಅದನ್ನು ಸ್ಮರಣೆಗೂ ಕೂಡ ಮಾಡಿಕೊಳ್ಳುವುದಕ್ಕೆ ಅಸಾಧ್ಯವಾಗಿರುವಂಥ ದೀರ್ಘ ವರ್ಷಗಳು, ದೀರ್ಘ ಆಯುಷ್ಯಗಳು. ಇಷ್ಟು ಆಯುಷ್ಯವನ್ನು ಹೊಂದಿರತಕ್ಕಂಥ ಈ ಬ್ರಹ್ಮನು ಒಂದು 100 ವರ್ಷ ಕಳೆದಾಗ ಈ ಜಗತ್ತವು ಒಮ್ಮೆ ಪ್ರಳಯವಾಗುತ್ತದೆ ಅಂತ ಅರ್ಥ. ಇಂಥ ದಿನಗಳು ಅವನಿಗೆ, ನಮಗೆ ಹೇಗೆ 100 ವರ್ಷ ಆಯುಷ್ಯ ಇದೆಯೋ ಹಾಗೆ ಅವನಿಗೆ ಇಂಥ ಶತಕೋಟಿಗಳು, ಇಂಥ ವರ್ಷಗಳು ಕಳೆದಾಗ ಒಂದು ಹಗಲು ಒಂದು ರಾತ್ರಿ. ಇಂಥ ಹಗಲು ರಾತ್ರಿಗಳು ಒಂದು ವರ್ಷಗಳ ಅಷ್ಟೇ ಅಲ್ಲ, 100 ವರ್ಷಗಳು ಕಳೆದಾಗ ಅವನಿಗೆ ಮರಣವಾಗುತ್ತದೆ ಅಂತ. ಅವನಿಗೂ ಕೂಡ ಬ್ರಹ್ಮನಿಗೆ ಮರಣವಾಗುತ್ತದೆ, ಮತ್ತೆ ಜನನವೂ ಆಗುತ್ತದೆ ಅದರಂತೆ. ಹೀಗೆ ಬ್ರಹ್ಮನ ಹಗಲು ರಾತ್ರಿಗಳು ಇಷ್ಟೆಲ್ಲ ದೀರ್ಘವಾಗಿರುವುದರಿಂದ ಈ ಜೀವಿಗಳು ಅಲ್ಲಿಯ ಪರ್ಯಂತರವಾಗಿ ತಮ್ಮ ಏನು ಪ್ರಪಂಚದ ಹೊಯ್ದಾಟ ಅನ್ನೋದು ಏನಿದೆಯಲ್ಲ, ಜನನ ಮರಣಗಳು ಅನ್ನೋದು ಏನಿದೆಯಲ್ಲ, ಇದನ್ನು ಯಥಾರೀತಿಯಾಗಿ ಅನುಭವಿಸುತ್ತಿರುತ್ತವೆ. ಅದಕ್ಕೆ ಇವೆಲ್ಲವೂ ದೀರ್ಘವಾಗಿರುವುದರಿಂದ, ಇದು ಕೊನೆಯಿಲ್ಲದಿರತಕ್ಕಂಥ ಪ್ರಪಂಚವಾಗಿರುವುದರಿಂದ ಇಲ್ಲಿ ಅಲ್ಲಿಯ ಪರ್ಯಂತರವಾಗಿ ಹೋರಾಟ ಮತ್ತು ಎಳೆದಾಟ, ಈ ಪ್ರಪಂಚದ ನೋವು, ನಷ್ಟ, ಕಷ್ಟ, ದುಃಖಗಳ ಇವೆಲ್ಲವುಗಳನ್ನು ಪರಿಹಾರ ಮಾಡಿಕೊಳ್ಳುವುದಕ್ಕೆ ನೀನು ಭಗವಂತನ ಸ್ಮರಣೆಯನ್ನ ಮಾಡಿಕೊಳ್ಳುವುದು ಉತ್ತಮ ಅಂತ ಹೇಳಿದೆ. ಯಾವಾಗ ಯಾರು ತನ್ನ ಆತ್ಮ ಸ್ವರೂಪವನ್ನು ಮಾಡಿಕೊಳ್ತಾರೋ ಅವರಿಗೆ ಈ ಒಂದು ಪ್ರಪಂಚದಲ್ಲಿ ಪ್ರಳಯ ಆಗುವುದಾಗಲಿ, ಅದು ಉತ್ಪತ್ತಿಯಾಗುವುದಾಗಲಿ ಸಂಬಂಧಪಡೋದಿಲ್ಲ. ಈ ಜಗತ್ತಿನಲ್ಲಿ ಆತನು ಪ್ರಳಯವೂ ಆಗೋದಿಲ್ಲ, ಉತ್ಪತ್ತಿನೂ ಆಗೋದಿಲ್ಲ, ಮತ್ತು ಜನನವೂ ಇಲ್ಲ, ಮರಣವೂ ಇಲ್ಲದಿರತಕ್ಕಂಥ ಅವಸ್ಥೆಗೆ ಆತನು ಹೋಗುತ್ತಾನೆ. ಹಾಗಾಗಿ ಎಲ್ಲ ಭೂತಗಳು ಕೂಡ ಈ ಪ್ರಕೃತಿಯನ್ನು ಆಶ್ರಯಿಸಿಕೊಂಡಿದ್ದಾವ. ಭೂತಗಳಿಗೆ ಸಾಕ್ಷಿಯಾಗಿರುವಂಥ ಭಗವಂತನು ಮಾತ್ರ ಅವನು ನಿರ್ಲಿಪ್ತನಾಗಿದ್ದಾನೆ, ನಿರುಪಾಧಿಕನಾಗಿದ್ದಾನೆ, ಜನನ ಮರಣ ರಹಿತನಾಗಿದ್ದಾನೆ. ಆದ್ದರಿಂದ ಭಗವತ್ ಸ್ಥಿತಿಯನ್ನ ಅರ್ಥ ಮಾಡಿಕೊಳ್ಳಿ, ನಿನ್ನ ಸ್ವರೂಪವನ್ನು ನೀನು ಅರ್ಥ ಮಾಡಿಕೊಳ್ಳಿ. ಆವಾಗ ನಿನಗೆ ಬಂಧನ ಇಲ್ಲ ಮತ್ತು ದುಃಖವೂ ಇಲ್ಲ. ಆರೋಗ್ಯಕರವಾಗಿರ್ತಕ್ಕಂಥ ಅನುಕೂಲವಾದಂಥ ವಾತಾವರಣವನ್ನು, ಸ್ಥಿತಿಯನ್ನು ಪಡೆದು ನೀನು ಮುಕ್ತನಾಗುತ್ತೀಯ. ಮನುಷ್ಯ ಜನ್ಮ ಬಂದಿರೋದು
ಮುಕ್ತನಾಗುವುದಕ್ಕಲ್ಲದಲೇ ಇದು ಭುಕ್ತಿಯನ್ನು ಪಡೆಯುವುದಕ್ಕಾಗಲಿ ಭೋಗವನ್ನು ಪಡೆಯುವುದಕ್ಕಾಗಲಿ ಬಂದಿರೋದಲ್ಲ. ಆದ್ದರಿಂದ ನೀನು ಮುಕ್ತನಾಗಬೇಕು ಅಂತಾದರೆ, ನೀನು ಭವಮರಣದಿಂದ ಬಿಡುಗಡೆಯನ್ನು ಮಾಡಿಕೊಳ್ಬೇಕು ಅಂತಾದರೆ ಆತ್ಮ ಸ್ವರೂಪವನ್ನು ಅರ್ಥ ಮಾಡಿಕೊ. ನಿನ್ನನ್ನು ನೀನು ತಿಳಿದುಕೊಂಡರೆ ಖಂಡಿತವಾಗಿಯೂ ನಿನಗೆ ಜನನ ಮರಣಗಳಿರೋದಿಲ್ಲ, ನೀನು ಮುಕ್ತನಾಗುತ್ತೀಯಾ ಅನ್ನುವಂಥ ಅಭಿಪ್ರಾಯವನ್ನು ಇಲ್ಲಿ ಹೇಳಿದೆ. ಹರಿ ಓಂ ತತ್ಸತ್.